ಉಪೇಂದ್ರ ಸರ್ ಯಾವಾಗಲೂ ತಲೆಗೆ ಹುಳ ಬಿಡೋದೆ ಜನಕ್ಕೆ. ಫಸ್ಟ್ ದೇವ್ರನ್ನೇ ನಿಮ್ಗೆ ಅರ್ಥ ಆಯ್ತಾ ಹೇಳಿ ಏನಾದರೂ? ಜನಕ್ಕೆ ನಿರಾಶೆ ಅಂತೂ ಮಾಡಲ್ಲ ಅಂತ ನಾನು ಭರವಸೆ ಕೊಡಬಲ್ಲೆ. ಯಾಕಂದರೆ ಉಪೇಂದ್ರ ಸರ್ ತುಂಬ ದಿನ ಆದಮೇಲೆ ಅವ್ರ ಸಿನಿಮಾ ಬರ್ತಾಯಿದೆ. ಸೊ ಹಾಗಾಗಿ ಅವ್ರು ತುಂಬ ವರ್ಕ್ ಮಾಡಿರ್ತಾರೆ, ಕತೆ ಮೇಲೆ ಇರ್ಬೋದು ಅಥವಾ ಕತೆಗೆ ಏನು ಬೇಕು ಅನ್ನೋದ್ರ ಮೇಲೆ ತುಂಬ ವರ್ಕ್ ಮಾಡಿರ್ತಾರೆ. ಅದಕ್ಕೆ ಸರಿಯಾಗಿ ಶ್ರೀಕಾಂತ್ ಸರ್ ಅವರು ಸಾಥ್ ಕೊಟ್ಟಿದ್ದಾರೆ. ನಮ್ಮ ಪೇರೆಂಟ್ಸ್ ಕೇಳಿದಾಗ ಇಲ್ಲ ನೀವು ನೋಡೋಂಥ ಸಿನಿಮಾ ಅಲ್ಲ, ಅದೆಲ್ಲ ನೋಡಬಾರ್ದು ಸುಮ್ಮನಿರಿ ಅಂತ ಹೇಳ್ತಿದ್ರು. ಅದಕ್ಕೆ ಅನ್ಸುತ್ತೆ ಉಪೇಂದ್ರ ಸರ್ ಕೆಳಗಡೆ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕಿದ್ದು. ಆಮೇಲೆ ಎಷ್ಟು ರಿವ್ಯೂಸ್ ಬಂದಿತ್ತಂದ್ರೆ ಆ ಸಿನಿಮಾದಲ್ಲಿ ಒಂದ್ಸಲ ನೋಡಿದ್ರೆ ಆ ಸಿನಿಮಾ ಅರ್ಥನೇ ಆಗಲ್ಲ. ರಿಯಾಲಿಟಿಗೆ ಹತ್ತಿರವಾಗಿ, ಅಂದರೆ ಒಬ್ಬ ಮನುಷ್ಯನಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅವ್ನು ಒಳ್ಳೆಯವನೇ ಎಲ್ಲ ಟೈಮು ಒಳ್ಳೆಯವನೇ ಆಗಬೇಕಾಗಿಲ್ಲ. ಅವ್ನ ಕೋಪನೂ ಬರುತ್ತೆ, ಸಿಟ್ಟು ಬರುತ್ತೆ, ಬೈಗಳೂ ಬರುತ್ತೆ, ಎಲ್ಲ ಬರುತ್ತೆ ಅಂತ ತೋರಿಸಿದಂಥವ್ರು ಅವರು. ಆ್ಯಕ್ಚುಲಿ ಅದು ನಮ್ಮದು ಒಂದು ದಿವಸದಲ್ಲಿ ಮುಗಿಬೇಕಾಗಿದ್ದು, ಅದು 3 days ಆಯಿತು. ಬಿಕಾಸ್ ಈಸ್ ಸೋ ಪರ್ಫೆಕ್ಷನಿಸ್ಟ್. ಅಂದರೆ ಅವ್ರು ಅಂದ್ಕೊಂಡಿದ್ದು ಹೀಗೆ ಇರಬೇಕಂದ್ರೆ ಹೀಗೆ ಇರಬೇಕು ಅನ್ನೋ ಥರ. ನಾನು ಅಂತ ಬಂತಲ್ಲ ಅಲ್ಲಿ, ಅದಕ್ಕೆ ನಾನು ಅನ್ನೋದಿದ್ರೆ ಹೆಂಗೆ ಎಷ್ಟು ನೆಗೆಟಿವ್ ಆಗುತ್ತೆ ಲೈಫಲ್ಲಿ. ಆಮೇಲೆ ಆ ಸೀನ್ಗಳಿರ್ಬೋದು, ಅಂದರೆ ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ, ಹೀಗೆ ಜಗಳ ಆಡೋದು ಸಾಯಿ ಹಾಳಾಗೋಗಿ ಸಾಯ್ಬೇಕಂದ್ಬಿಟ್ಟು ಅವ್ರು ಶೂಟ್ ಮಾಡ್ತಾರೆ. ಸೊ ಉಪೇಂದ್ರ ಸರ್ ಡೈರೆಕ್ಷನ್ನು, ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ಕೆಲಸ ಮಾಡೋದಕ್ಕೆ ಒಬ್ವಿಯಸ್ಲಿ ಖುಷಿ ಇರುತ್ತೆ. ಹಾಗೆ ಪಾತ್ರನೂ ಚೆನ್ನಾಗಿತ್ತು. ವೀಕ್ಷಕರೇ ನಮಸ್ಕಾರ, UI ಸೀರೀಸ್ಗೆ ಸ್ವಾಗತ. UI ನಿಮ್ಮೆಲ್ಲರ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶನ ಮಾಡಿರುವಂತಹ ಬಹು ನಿರೀಕ್ಷಿತ ಸಿನಿಮಾ ಇದೇ ಡಿಸೆಂಬರ್ 20ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸೊ ಈ ಸಿನಿಮಾದ ಕುರಿತಾಗಿ, ಈ ಸಿನಿಮಾದಲ್ಲಿ ಅಭಿನಯಿಸಿದಂಥ ಎಲ್ಲ ಆರ್ಟಿಸ್ಟ್ಗಳು ಮಾತಾಡಿಸ್ತಾ ಹೋಗ್ತಾ ಇದೀವಿ. ಸೊ ಹಾಗಾಗಿ ಈ ಸೀರೀಸ್ ಅಂತ ಹೇಳಿದ್ದು. ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಕಂಟೆಸ್ಟೆಂಟ್, ಸೀಸನ್ 11ರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಹಂಸ ಅವ್ರು ನಮ್ಮ ಜೊತೆ ಇದ್ದಾರೆ. ಹಂಸ ಮೇಡಮ್, UI ಪ್ರಪಂಚಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಇದೆ, ಐ ಆಮ್ ಪಾರ್ಟ್ ಆಫ್ ದಟ್ ಸಿನಿಮಾ ಅಂತ. ಯಾಕಂದರೆ ಉಪೇಂದ್ರ ಸರ್ ಅವ್ರನ್ನ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ. ಅವರ ಸಿನಿಮಾಗಳು, ಉಪೇಂದ್ರ ಸಿನಿಮಾ, ಅದೆಲ್ಲ ಒಂಥರ ಡಿಫ್ರೆಂಟಾಗಿ, ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬೇರೆ ಆಯಾಮನೇ ಸೃಷ್ಟಿಸಿದಂಥ ಒಂದು ಡೈರೆಕ್ಟರ್ ಅವರು. ಕತೆ ಈ ಥರನೂ ಮಾಡ್ಬೋದಾ, ಸ್ಕ್ರೀನ್ ಪ್ಲೇ ಈ ಥರನೂ ಮಾಡ್ಬೋದಾ ಅಂಥ ಒಂದು ವಿಭಿನ್ನವಾದ ಕಥೆಯೊಂದಿಗೆ, ಸ್ಕ್ರೀನ್ ಪ್ಲೇಯೊಂದಿಗೆ ಬಂದಂಥ ಡೈರೆಕ್ಟರ್ ಅವರು. ಈಸ್ ವೆರಿ ಟ್ಯಾಲೆಂಟೆಡ್, ನೋ ಡೌಟ್ ಅಬೌಟ್ ಇಟ್, ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು. ಸೊ ಹಾಗಾಗಿ ಅವ್ರ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅವ್ರ ಡೈರೆಕ್ಷನಲ್ಲಿ ಇರ್ಬೋದು, ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಿರ್ಬೋದು, ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ಇಟ್ಸ್ ಲೈಕ್ ಡ್ರೀಮ್ ಎಲ್ಲ ಕಲಾವಿದರಿಗೂ. ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡಬೇಕು ಅನ್ನೋ, ಇವನ್ ಫಾರ್ ಟೆಕ್ನಿಷಿಯನ್ಸ್ ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಬಿಕಾಸ್ ಈಸ್ ವೆರಿ ಬ್ರಿಲಿಯಂಟ್, ಈಸ್ ವೆರಿ ಕ್ಲೆವರ್. ಸೊ ಹಾಗಾಗಿ, ಆ್ಯಂಡ್ ಅಷ್ಟೇ ಡೌನ್ ಟು ಅರ್ತ್ ಪರ್ಸನ್, ಅಷ್ಟೇ ಸಿಂಪಲ್ ಪರ್ಸನ್ ಕೂಡ. ನಾನು ಅವರು ಯಾವುದೋ ಒಂದು, ನಾನು ಮಾಡಲಿಂಗ್ ಮಾಡ್ತಿದ್ದಾಗ ಅವ್ರು ಯಾವುದೋ ಒಂದು ಸಿನಿಮಾಗೆ ಫೋಟೋಶೂಟ್ ಇತ್ತು ಅಂತಂದರೆ, ಆವಾಗ ಅವರೆಲ್ಲ ಆಗೊಂದು ಪೋಸ್ಟರ್ಸ್ ಇರ್ಬೋದು, ಅವರು ಒಂಥರ ಡಿಫ್ರೆಂಟಾಗಿ ಬಿಡ್ತಾಯಿದ್ರು. ಅಂದರೆ ಫೇಸ್ ತೋರಿಸ್ತಾ ಇರಲಿಲ್ಲ ಹೀರೋಯಿಂದು. ಆ ಪೋಸ್ಟರಲ್ಲೇ ಏನೋ ಒಂದು ಕತೆ ಹೇಳ್ತಾಯಿದ್ರು ಅವರು. ಒಂಥರ ಟ್ರೆಂಡಿ ಆಗಿರ್ತಿತ್ತು ಪೋಸ್ಟರ್ಗಳು, ಒಂಥರ ತಲೆಗೆ ಹುಳ ಬಿಡೋ ಪೋಸ್ಟರ್ಗಳೇ ಅವ್ರು ಮಾಡ್ತಾ ಇದ್ದಿದ್ದು. ಸೊ ಆ ಥರದ್ದೇನೋ ಒಂದು ಕಾನ್ಸೆಪ್ಟಾಗೆ ನಾವು, ನನ್ನ ಮಾಡಲಿಂಗಿಂದ ಅವ್ರ ಫೋಟೋಶೂಟಿಗೆ ಹೋಗಿದ್ದೆ. ಅವ್ರ ಜೊತೆ ಫೋಟೋಶೂಟ್ ಮಾಡಿದ್ದೆ ಆಗ. ಅದಾದಮೇಲೆ ಅವ್ರ ಜೊತೆ ಇವಾಗ ಕೆಲಸ ಮಾಡಿದ್ದೀನಿ. ಸೊ ತುಂಬ ಖುಷಿ ಇದೆ. ಅವ್ರ ಜೊತೆ ಕೆಲಸ ಮಾಡಿದ ಫಸ್ಟ್ ಸಿನಿಮಾ ನಾನು. ಐ ಆಮ್ ವೆರಿ ಹ್ಯಾಪಿ. ಉಪೇಂದ್ರ ಸರ್ ಡೈರೆಕ್ಷನ್ ಮಾಡ್ತಾರಂದ್ರೆ ಎಲ್ಲರೂ ಕೂಡ ತುಂಬ ಕುತೂಹಲದಿಂದ ಕಾಯ್ತಿರ್ತಾರೆ ಸಿನಿಮಾ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಅದರಲ್ಲೂ ಕೂಡ ನೀವು ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀರಿ. ಸೊ ಈ ಪಾತ್ರ ಯಾವ ರೀತಿ ಹುಡ್ಕೊಂಡು ಬಂತು ನಿಮ್ಮನ್ನ ಅಂತ? ಸೊ ಫಸ್ಟ್ ಯಾರು ಕಾಲ್ ಮಾಡಿದ್ರು ನಿಮಗೆ? ಇಲ್ಲ, ಪ್ರೊಡಕ್ಷನ್ ಹೌಸ್ ಕಡೆಯಿಂದನೇ ಕಾಲ್ ಬಂತು. ಸೊ US ಸಿನಿಮಾದಲ್ಲಿ ಇಂಥ ಒಂದು ಪಾತ್ರ ಇದೆ, ಮಾಡ್ತೀರಾ ಅಂತ ಹೇಳಿ. ಆಬ್ವಿಯಸ್ಲಿ ಎಸ್ ಅಂತಂದೆ. ಒಂದು ದೊಡ್ಡ ಸಿನಿಮಾ, ಹಾಗೆ ಉಪೇಂದ್ರ ಸರ್ ಡೈರೆಕ್ಷನ್ನು, ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ಕೆಲಸ ಮಾಡೋದಕ್ಕೆ ಒಬ್ವಿಯಸ್ಲಿ ಖುಷಿ ಇರುತ್ತೆ. ಹಾಗೆ ಪಾತ್ರನೂ ಚೆನ್ನಾಗಿತ್ತು. ಅಂದರೆ ಅವರ ಒಂದು ಇಂಟ್ರೊಡಕ್ಷನ್ ಸೀನಲ್ಲಿ ನಮ್ಮದು ಸೀನ್ ಬರುತ್ತದು. ಸೊ ಇಟ್ ವಿಲ್ ಲೀಡ್ ಟು ಹಿಸ್ ಇಂಟ್ರೊಡಕ್ಷನ್, ಆ ಥರ. ಹಾಗಾಗಿ ಚೆನ್ನಾಗಿತ್ತು, ಖುಷಿ ಆಯಿತು. ಪ್ರೊಡಕ್ಷನ್ ಹೌಸ್ ಕಡೆಯಿಂದನೇ ಕಾಲ್ ಬಂತು.
ಆಮೇಲೆ ಉಪೇಂದ್ರ ಸರ್ನ ಮೀಟ್ ಮಾಡಿ ಒಂದ್ಸಲ ಬಂದು ಮೀಟ್ ಮಾಡಿ ಮಾತಾಡಿ ಅಂತ ಹೇಳಿದ್ರು. ಹೋಗಿ ಮೀಟ್ ಮಾಡಿದೆ. ಅವ್ರು ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಯಾ ಐ ವಾಸ್ ಓಕೆ ಟು ಡೂ ಇಟ್ ಆ್ಯಂಡ್ ಮಾಡಿದೆ. ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾದ್ಮೇಲೆ ಉಪ್ಪಿ ಸರ್ ಏನಾದ್ರು ಕಾಲ್ಗಿಲ್ ಮಾಡಿದ್ರೆ ಇಲ್ಲ 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 ಅಷ್ಟೆಲ್ಲ ಕ್ಲೋಸ್ ಇಲ್ಲ. ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಷ್ಟೇ. ಐ ನೋ ಹಿಮ್ ಆಸ್ ಅ ಡೈರೆಕ್ಟರ್, ಆಸ್ ಅನ್ ಆರ್ಟಿಸ್ಟ್ ಅಷ್ಟೇ. ಅಷ್ಟು ಬಿಟ್ಟರೆ ಕಾಲ್ ಮಾಡಿ ಮಾತಾಡೋಷ್ಟೆಲ್ಲ ಕ್ಲೋಸ್ ಇಲ್ಲ. ಆ ಒಂದು ಇದ್ದೇ ಇರುತ್ತಲ್ಲ, ಅದೊಂದು ರೆಸ್ಪೆಕ್ಟು. ಸೊ ಹಾಗಾಗಿ ಅಷ್ಟೆಲ್ಲ ಏನು ಕ್ಲೋಸ್ ಇಲ್ಲ ನಾವು. ಅಂದರೆ ಹೇಳಿದ್ರಿ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರಿ. ಆದರೆ ಉಪ್ಪಿ ಸರು ಆಕ್ಟಿಂಗ್ ಎಲ್ಲ ನೋಡಿದ್ವಿ ನಾವು. ಈ ಡೈರೆಕ್ಷನ್ ಅಂತ ಬಂದರೆ ಉಪ್ಪಿ ಸರ್ ಸೆಟ್ಟಲ್ಲಿ ಯಾವ ರೀತಿ ಇರ್ತಾರೆ ಅಂತ? ಅಯ್ಯೋ ಸಿಕ್ಕಾಬಡೆ ಡೆಡಿಕೇಟೆಡು. ಅಂದರೆ ಕಾಂಪ್ರಮೈಸ್ ಅಂತೂ ಆಗೋದಿಲ್ಲ. ಒಂದು ಸಿಂಪಲ್ ಶಾರ್ಟ್ ಇದ್ದರೂ ಅವ್ರಿಗೆ ಪರ್ಫೆಕ್ಟಾಗಿ ಬರಬೇಕದು. ಆ್ಯಕ್ಚುಲಿ ಅದು ನಮ್ಮದು ಒಂದು ದಿವಸದಲ್ಲಿ ಮುಗಿಬೇಕಾಗಿದ್ದು, ಅದು 3 days ಆಯಿತು. ಬಿಕಾಸ್ ಇಸ್ ಸೋ ಪರ್ಫೆಕ್ಷನಿಸ್ಟ್. ಅಂದರೆ ಹೀಗೆ ಅವ್ರು ಅಂದ್ಕೊಂಡಿದ್ದು ಹೀಗೆ ಇರಬೇಕಂದ್ರೆ ಹೀಗೆ ಇರಬೇಕು ಅನ್ನೋ ಥರ. ಈಗ ಒಂದು ಸಣ್ಣ ಪಾತ್ರನೂ ಅಷ್ಟೇ, ಅವ್ರು ತುಂಬ ಡೀಟೇಲಾಗಿ ವರ್ಕ್ ಮಾಡ್ತಾರೆ. ಅವ್ರ ಕಾಸ್ಟ್ಯೂಮ್ಸ್ ಇರ್ಬೋದು, ನಮ್ಮ ಕಾಸ್ಟ್ಯೂಮ್ಸ್ ಇರ್ಬೋದು, ಅದ್ರಲ್ಲಿ ನಮ್ಮನ್ನು ಅಂದರೆ ಏನೋ ಕಿಡ್ನಾಪ್ ಮಾಡಿ ಕೂಡಾಕಿರೋ ಥರದ್ದೊಂದಿದೆ. ಸೊ ಹಾಗಾಗಿ ವಿತೌಟ್ ಮೇಕಪ್ ಇರ್ಬೋದು. ಆಮೇಲೆ ಆ ಸ್ಯಾರಿ ಗಲೀಜಾಗಿರಬೇಕು, ಮೈ ಗಲೀಜಾಗಿರಬೇಕು. ಸೊ ಆ ಥರ ಸಣ್ಣ ಸಣ್ಣ ಡೀಟೇಲ್ಗೂ ಅವರು ಒತ್ತು ಕೊಡ್ತಾರೆ. ಸೊ ಖುಷಿ ಆಗುತ್ತೆ. ಅಂದರೆ ನಾನು ಅದೇ ಮನೆಗೆ ಬಂದು ಹೇಳ್ತಿದ್ದೆ, ಸಖತ್ತಪ್ಪ ಅವ್ರ ಡೈರೆಕ್ಷನ್ನು. ಅಂದರೆ ಅವ್ರಿಡೋ ಶಾರ್ಟ್ಸ್ ಇಡೋ ರೀತಿ ಇರ್ಬೋದು. ಆಮೇಲೆ ಅವ್ರು ನಮ್ಗೆ ಹೇಳ್ತಾರಲ್ಲ, ಈ ಥರ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಒಂದು ಸಣ್ಣ ಸಣ್ಣ ಡೀಟೇಲ್ಸು ಹೇಳ್ಕೊಡ್ತಾರೆ. ಸೊ ಅಂಥವ್ರ ಕೈ ಕೆಳಗಡೆ ಕೆಲಸ ಮಾಡೋದು ತುಂಬ ಖುಷಿ ಆಗುತ್ತೆ. ಅಂದರೆ ನಮ್ಮನ್ನು ತಿದ್ದುತ್ತಾರಲ್ಲ ಡೈರೆಕ್ಟರ್ಗಳು, ಅವ್ರ ಜೊತೆ ಕೆಲಸ ಮಾಡೋದು ಎಲ್ಲೋ ಒಂದು ಕಡೆ ನಾವು ನಮ್ಮ ಒಂದು ಆ್ಯಕ್ಟಿಂಗಿಗೆ ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಸೊ ನಮ್ಮಲ್ಲಿ ಇರೋವಂಥ ಕಲೆನ ಹೊರಗೆ ತೆಗಿಯೋವಂಥ ಡೈರೆಕ್ಟರ್ಗಳ ಕೈಲಿ ಸಿಕ್ಕಿದಾಗ ಇನ್ನೂ ಖುಷಿ ಆಗುತ್ತೆ. ನಮ್ಮನ್ನು ಪಾಲಿಷ್ ಮಾಡೋವಂಥ ಡೈರೆಕ್ಟರ್ ಕೈ ಕೆಳಗಡೆ ಕೆಲಸ ಮಾಡಿದಾಗ ಖುಷಿ ಆಗುತ್ತೆ. ಸೊ ಅದೇ ಖುಷಿ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದ್ದು. ಮಾಡಿರೋದು ಕಡಿಮೆ ಸೀನ್ಗಳೇ ಇರ್ಬೋದು, ಆದರೆ ಮಾಡಿದ್ದಂಥ ಸೀನಲ್ಲಿ ಖಂಡಿತ ತೃಪ್ತಿ ಇದೆ. ಉಪ್ಪಿ ಸರ್ ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಸಿನಿಮಾ ಯಾವುದು ಅಂತ? ಎ ಸಿನಿಮಾ. ನಾವೆಲ್ಲ ಅಂದರೆ ಹೆಂಗೆ ಅಂತಂದರೆ, ಅವಾಗ ನಾವೆಲ್ಲ ಇನ್ನೂ ಐ ರಿಮೆಂಬರ್ ನಾನು ವಾಸ್ ಇನ್ ಹೈಸ್ಕೂಲೋ ಅಥವಾ ಆ ಥರ 7th or 8th ಇದ್ದೆ. ಸೊ ಎ ಸಿನಿಮಾ ನಮಗೆಲ್ಲ ಗೊತ್ತಿರೋಂಗೆ ತುಂಬ ಪಾಪ್ಯುಲರ್ ಆಗಿತ್ತು ಆ ಸಿನಿಮಾ. ನಮಗೆ ನೋಡಬೇಕು ಅಂತ ಆಸೆ. ಬಟ್ ಅವ್ರ ಕತೆಗಳು ಹೆಂಗಿತ್ತು ಅಂತಂದರೆ, ಮಕ್ಕಳನ್ನ ಕರ್ಕೊಂಡು ಹೋಗಲ್ಲ ಪೇರೆಂಟ್ಸು ಅನ್ನೋ ಥರ ಕತೆಗಳು. ಅವ್ರ ಮಾತು, ಆಮೇಲೆ ತುಂಬ ನೇರವಾದಂಥ ಮಾತುಗಳು, ತುಂಬ ರಾ ಆಗಿರೋಂಥ ಮಾತುಗಳಿತ್ತು ಆ ಸಿನಿಮಾದಲ್ಲಿ. ಸೊ ನಮಗೆ ನೋಡಬೇಕು ಅಂತ ಆಸೆ. ಅಂದರೆ ಸಿನಿಮಾ ನೋಡಬೇಕು, ಏನಿದೆ ಅಂತ ನೋಡಬೇಕು ಅಂತ ನಾವು ನಮ್ಮ ತಂದೆ ಕೇಳೇ, ನೀವೆಲ್ಲ ನೋಡೋಂಥ ಸಿನಿಮಾ ಅಲ್ಲ ಅದು, ಸುಮ್ಮನೆ ಅಂತ ಹೇಳ್ತಾಯಿದ್ರು. ಹೇಳ್ತಾಯಿದ್ರು. ಅಂದರೆ ಅವ್ರ ಮಾತದೆಲ್ಲ ಅಷ್ಟು ರಾ ನೇರವಾಗಿರ್ತಿತ್ತು. ಡೈಜೆಸ್ಟ್ ಅಂದರೆ ಆ ಥರದ್ದೊಂದು ಪ್ಯಾಟ್ರನ್ ಬಂದಿದ್ದು, ಬೈಯೋಂಥ ಸಿನಿಮಾಗಳು. ಸೊ ಅದಕ್ಕೆ ನಮಗೆ ನೋಡ್ಬೇಕಂತ ಆಸೆ ಇರ್ತಿತ್ತು. ನಮ್ಮ ಪೇರೆಂಟ್ಸ್ಗೆ ಹೇಳಿದಾಗ, ಇಲ್ಲ ನೀವು ನೋಡೋಂಥ ಸಿನಿಮಾ ಅಲ್ಲ, ಅದೆಲ್ಲ ನೋಡಬಾರ್ದು ಸುಮ್ಮನಿರಿ ಅಂತ ಹೇಳ್ತಿದ್ರು. ಅದಕ್ಕೆ ಅನ್ಸುತ್ತೆ ಉಪೇಂದ್ರ ಸರ್ ಕೆಳಗಡೆ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕಿದ್ದು. ಆಮೇಲೆ ಎಷ್ಟು ರಿವ್ಯೂಸ್ ಬಂದಿತ್ತಂದ್ರೆ ಆ ಸಿನಿಮಾದಲ್ಲಿ, ಒಂದ್ಸಲ ನೋಡಿದ್ರೆ ಆ ಸಿನಿಮಾ ಅರ್ಥನೇ ಆಗಲ್ಲ. ಸೊ 1-2-3 ಸಲ ಆದರೂ ನೋಡಲೇಬೇಕು ಅಂತ ಆ ಥರದೊಂದು ಸ್ಕ್ರೀನ್ ಪ್ಲೇ. ಆ ಕಾಲದಲ್ಲೇ ಅವರು ಅಷ್ಟು ವಿಭಿನ್ನವಾಗಿ ಯೋಚನೆ ಮಾಡಿ ಆ ಸ್ಕ್ರೀನ್ ಪ್ಲೇ ಮಾಡಿದರು. ಸೊ ಇಟ್ಸ್ ಲೈಕ್ ಆ್ಯಕ್ಚುಲಿ ಅವ್ರು ಮಾಡಿದ ಸಿನಿಮಾದಲ್ಲಿ ನನ್ನ ಫಸ್ಟ್ ಫೇವ್ರೆಟ್ ಓಮ್. ಅವ್ರ ಡೈರೆಕ್ಷನಲ್ಲಿ ಮಾಡಿದಂಥ ಸಿನಿಮಾ ಓಮು. ಅವ್ರು ಆ್ಯಕ್ಟ್ ಮಾಡಿದಂಥ ಸಿನಿಮಾದಲ್ಲಿ ನನಗೆ ಈ ಸಿನಿಮಾ ತುಂಬ ಇಷ್ಟ ಆಯಿತು. ಅಂದರೆ ಅವರು ಹೆಂಗೆ ಗೊತ್ತಾ, ರಿಯಾಲಿಟಿ ಹೇಳ್ತಾರೆ ಜನಕ್ಕೆ. ಇವಾಗ ಸಿನಿಮಾಗಳು ಹೆಂಗೆ ತೋರಿಸ್ತಾ ಇದ್ರು ಅಂದರೆ, ಹೀರೋ ಅಂತಂದರೆ ಒಳ್ಳೆಯದೇ ಮಾತಾಡ್ತಾನೆ, ಒಳ್ಳೆಯದೇ ಹೇಳ್ತಾನೆ, ಪಾಸಿಟಿವ್ ಆಗೇ ಇರ್ತಾನೆ, ಹಿಂಗೆ ಇರಬೇಕು ಅನ್ನೋದು ಒಂದು ಮಾಡೆಲ್ ಥರ ಮಾಡಿಬಿಟ್ಟಿದ್ರು ಹೀರೋನ ಎಲ್ಲ ಸಿನಿಮಾಗಳಲ್ಲೂ, ಆಯಿತಾ. ಬಟ್ ಉಪೇಂದ್ರ ಸರ್ ಹಿ ವಾಸ್ ಅ ರಿಯಲ್ ಸ್ಟಾರ್. ರಿಯಾಲಿಟಿಗೆ ಹತ್ತಿರವಾಗಿ, ಅಂದರೆ ಒಬ್ಬ ಮನುಷ್ಯನಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅವ್ನು ಒಳ್ಳೆಯನೇ ಎಲ್ಲ ಟೈಮು ಒಳ್ಳೆಯನೇ ಆಗಬೇಕಾಗಿಲ್ಲ. ಅವ್ನ ಕೋಪನೂ ಬರುತ್ತೆ, ಸಿಟ್ಟು ಬರುತ್ತೆ, ಬೈಗಳನ್ನೂ ಬರುತ್ತೆ, ಎಲ್ಲ ಬರುತ್ತೆ ಅಂತ ತೋರಿಸಿದಂಥವ್ರು ಅವರು. ರಿಯಲ್ ಆಗಿ ಸ್ಕ್ರೀನ್ ಮೇಲೆ ತೋರಿಸಿದ್ರು.
ತೋರಿಸಿದ್ದು. ಈಗ ನಾವು ಮನ್ಸಲ್ಲಿ ಏನ್ ಅನ್ಕೋತೀವಿ ಅಥವಾ ನಾವು ನಿಜ ಜೀವನದಲ್ಲಿ ಏನ್ ಮಾಡ್ತೀವಿ ಏನ್ ಮಾತಾಡ್ತೀವಿ ಅದನ್ನ ಹಂಗಂಗೆ ತೋರಿಸಿದ್ದಾರೆ. ಸೊ ಆ ರಿಯಾಲಿಟಿನ ಮೋಸ್ಟ್ಲಿ ನಮ್ಮ ಪೇರೆಂಟ್ಸ್ ಆ ಜನ್ರೇಷನ್ಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಯ್ತೇನೋ ಅನ್ಸುತ್ತೆ. ಬಟ್ ಆ್ಯಸ್ ನಮಗೆ ಯಂಗ್ಸ್ಟರ್ಸ್ಗೆ ಅದೆಲ್ಲ ನಮ್ಮ ಒಂದು ಜನ್ರೇಷನ್ ನೋಡಿದಾಗ ವಿ ಆಲ್ ಲೈಕ್ಡ್ ಇಟ್ ಅಂತಂದರೆ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟು, ಈ ಥರದ್ದು ಯಾರೂ ಸಿನಿಮಾಗಳು ಮಾಡಿಲ್ಲ, ಸ್ಕ್ರೀನ್ ಪ್ಲೇ ಮಾಡಿರಲಿಲ್ಲ. ಅವ್ರು ಹೇಳೋದಿಲ್ಲ ಎಷ್ಟು ನಿಜ ಅಲ್ವಾ, ಎಷ್ಟು ರಿಯಾಲಿಟಿ ಅಲ್ವಾ. ಅಂದರೆ ಈ ನಾನು ಅಂತ ಬಂತಲ್ಲ ಅಲ್ಲಿ, ಅದಕ್ಕೆ ನಾನು ಅನ್ನೋದಿದ್ರೆ ಹೆಂಗೆ ಎಷ್ಟು ನೆಗೆಟಿವ್ ಆಗುತ್ತೆ ಲೈಫಲ್ಲಿ. ಆಮೇಲೆ ಆ ಸೀನ್ಗಳಿರ್ಬೋದು, ಅಂದರೆ ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ, ಹೀಗೆ ಜಗಳ ಆಡೋದು ಸಾಯಿ ಹಾಳಾಗೋಗ್ಲಿ ಜಗಳ ಸಾಯ್ಬೇಕು ಅಂದ್ಬಿಟ್ಟು ಅವ್ರು ಶೂಟ್ ಮಾಡ್ತಾರೆ. ಸೊ ಇಟ್ ವಾಸ್ ಲೈಕ್ ಹಿಂಗೂ ಥಿಂಕ್ ಮಾಡ್ಬೋದಾ, ಈ ಥರದ್ದು ಒಂದು ಥಾಟ್ ಬರುತ್ತಲ್ವಾ, ಬಂದಿದೆಯಲ್ವಾ ಅನ್ನೋದು ಒಂಥರ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಆಮೇಲೆ ಎಷ್ಟು ಬೇರೆ ಸಿನಿಮಾಗಳಲ್ಲಿ ಒಂದು ವೆದರ್ ಕಂಪೇರ್ ಮಾಡ್ಕೊಂಡು ಮಾಡಿರೋದಿರ್ಬೋದು. ಆಮೇಲೆ ಲವ್ ಎಲ್ಲ ಅನ್ನೋದೆಲ್ಲ ಇಸ್ ಜಸ್ಟ್ ಲೈಕ್ ಪುಸ್ತಕ ಬದನೆಕಾಯಿ ಅಂತ ಹೇಳಿದ್ದಾರೆ. ಸೊ ಹೌದು ಎಷ್ಟೋ ನಿಜ ಅಲ್ವಾ ಅದು ಎಲ್ಲ, ಅಂದರೆ ಅವ್ರು ಹೇಳಿರೋದೆಲ್ಲ ಸತ್ಯನೇ. ಬಟ್ ಅದೇ ಫಸ್ಟ್ ಕೇಳಿದ ತಕ್ಷಣ ಒಪ್ಪ ಏನಪ್ಪ ಇಷ್ಟೊಂದು ನೇರವಾಗಿ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಅದನ್ನ ಅನಲೈಸ್ ಮಾಡಿದಾಗ ಹೌದಲ್ವಾ ಇದು ಕರೆಕ್ಟ್ ಅಲ್ವಾ ಅಂತ ಅನಿಸುತ್ತೆ. ಸೊ ಈಸ್ ರಿಯಲಿ ವೆರಿ ಗುಡ್ ಟೆಕ್ನಿಷಿಯನ್ ಆ್ಯಂಡ್ ಅಮೇಝಿಂಗ್ ಈಸ್. ಇದು ಮೊನ್ನೆ ತಾನೇ ವಾರ್ನರ್ ಬಿಟ್ಟಿದ್ರು, ಸೊ ನೋಡಿ ಅದು ಹೇಗೆ ಅನಿಸ್ತು? ಅವ್ರ ಉಪೇಂದ್ರ ಸರ್ ಯಾವಾಗಲೂ ತಲೆಗೆ ಹುಳ ಬಿಡೋದೆ ಜನಕ್ಕೆ. ಫಸ್ಟ್ ದೇವ್ರನ್ನೇ ನಿಮ್ಗೆ ಅರ್ಥ ಆಯ್ತಾ ಹೇಳಿ ಏನಾದ್ರು? ನಾನು ಸುಮಾರು ಸರಿ ನೋಡಿದೆ, ನನಗೇನು ಇಲ್ಲ ಇಲ್ಲ ನಾವು ಅದೇ ಸ್ಥಿತಿಯಲ್ಲಿ ನೋಡಿರ್ತೀವಿ. ಯಾಕಂದ್ರೆ ನಾವು ಇವಾಗ ಸಿನಿಮಾ ಪೂರ್ತಿ ಕತೆ ನಮ್ಗೆ ಹೇಳಿರೋದಿಲ್ಲ ಅಲ್ವಾ. ನಮ್ಮ ಪಾತ್ರ ಏನಿದೆ ಅದೇನು ನಮ್ಮ ಸೀನ್ ಏನಿದೆ ಅಷ್ಟು ಮಾತ್ರ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಹಾಗಾಗಿ ನಮ್ಮ ಫುಲ್ ಸಿನಿಮಾ ನಮಗೂ ಗೊತ್ತಿರೋದಿಲ್ಲ ಏನಾಗ್ತದೆ ಏನು ಮಾಡಿದ್ದಾರೆ ಅಂತ. ಬಟ್ ಏನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಅನ್ನೋದಂತೂ ಗೊತ್ತು. ಸೊ ಹಾಗಾಗಿ ಟ್ರೇಲರ್ ಬಂದಾಗ ನಿಮ್ಗೆ ಎಷ್ಟು ಅರ್ಥ ಆಗಿದೆಯೋ ನನಗೂ ಅಷ್ಟೇ ಅರ್ಥ ಆಗಿದೆ. ಸೊ ಉಪೇಂದ್ರ ಸರ್ ಈಸ್ ವೆರಿ ಗುಡ್ ಅಟ್ ಇಟ್. ಅಂದರೆ ತಲೆಗೆ ಜನಕ್ಕೆ ಹುಳ ಬಿಟ್ಟು ಏನಿದೆ ಸಿನಿಮಾದಲ್ಲಿ ಅಂತ ನೋಡೋಕ್ಕೆ ಬರಬೇಕು ಜನ, ಹಂಗೆ ಮಾಡ್ತಾರೆ. ಅದು ಅಲ್ಲದೆ ಒಂದ್ಸಲ ನೋಡಿದ್ರೆ ಸಾಕಾಗಲ್ಲ, 2-3 ಸಲ ನೋಡಬೇಕು ಅಂತ ಅನಿಸೋ ಥರ ಮಾಡ್ತಾರೆ. ಸೊ ಅಷ್ಟೇ, ಟ್ರೇಲರಲ್ಲಿ ಖಂಡಿತವಾಗ್ಲೂ ಅಂದರೆ ಏನೋ ಇದೆ ಸಿನಿಮಾಲಿ ಅಂತ ಗೊತ್ತಾಗ್ತಿದೆ. ಅಂದರೆ ಏನಿದೆ ಅಂತ ಜನಕ್ಕೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಅಂದರೆ ಎಲ್ಲ ಟ್ರೇಲರೇ ತೋರಿಸ್ಬಿಟ್ರೆ ಎಷ್ಟೇ ಅಂದ್ಬಿಡ್ತಾರೆ. ಸೊ ಆ ವಿಷಯದಲ್ಲೂ ಅವರು ಈಸ್ ವೆರಿ ಕ್ಲೆವರ್. ಹೇಳ್ತಾ ಇದ್ರು ನಾನು ಟ್ರೈಲರ್ ಏನು ಕೂಡ ಒಂದು ಸಿನಿಮಾದ ಒಂದು ತುಣುಕುಗಳು ಕೂಡ ನಾನು ತೋರಿಸಬಾರ್ದು ಅನ್ಕೊಂಡಿದ್ದೆ. ಸೊ ಈಗಿನ ಒಂದು ಏನು ಜನರೇಷನ್ ಬೇರೆ ತರ ಇದೆ. ಸೊ ನಿರ್ಮಾಪಕರ ಒತ್ತಾಯದ ಮೇರೆಗೆ ಏನೋ ಸ್ವಲ್ಪ ತೋರಿಸಿದೀನಿ ಅಷ್ಟೇ ಅಂತ ಹೇಳ್ತಿದ್ರು. ಸೊ ಹಾಗೇನೆ ಈ ಸಿನಿಮಾ ಎಷ್ಟು ನಿರೀಕ್ಷೆ ಮೂಡಿಸಿದೆ ಅಂದ್ರೆ ಮೇಡಮ್, ಒಂದ್ ಕಡೆ ಉಪ್ಪಿ ಸರ್ ನಿರ್ದೇಶನ, ಇನ್ನೊಂದ್ ಕಡೆ KP ಶ್ರೀಕಾಂತ್ ಅನ್ನೋ ಒಂದು ಫ್ಯಾಷನೇಟ್ ಪ್ರೊಡ್ಯೂಸರ್. ಸೊ ಏನ್ ಹೇಳ್ತೀರಿ? ಯಾಕಂದ್ರೆ ಎರಡು ಕೈ ಸೇರಿದೆ, ಅದು ಬೇರೆ ಲೆವೆಲ್ಗೆ ಇರುತ್ತೆ ಅದು ಆಕ್ಚುಲಿ. ಹೌದು, ಅಂದರೆ ಜನಕ್ಕೆ ನಿರಾಶೆ ಅಂತೂ ಮಾಡಲ್ಲ ಅಂತ ನಾನು ಭರವಸೆ ಕೊಡಬಲ್ಲೆ. ಯಾಕಂದರೆ ಉಪೇಂದ್ರ ಸರ್ ತುಂಬ ದಿನ ಆದಮೇಲೆ ಅವ್ರ ಸಿನಿಮಾ ಬರ್ತಾ ಇದೆ. ಸೊ ಹಾಗಾಗಿ ಅವ್ರು ತುಂಬ ವರ್ಕ್ ಮಾಡಿರ್ತಾರೆ, ಕತೆ ಮೇಲೆ ಇರ್ಬೋದು ಅಥವಾ ಕತೆಗೆ ಏನು ಬೇಕು ಅನ್ನೋದ್ರ ಮೇಲೆ ತುಂಬ ವರ್ಕ್ ಮಾಡಿರ್ತಾರೆ. ಅದಕ್ಕೆ ಸರಿಯಾಗಿ ಶ್ರೀಕಾಂತ್ ಸರ್ ಅವರು ಸಾಥ್ ಕೊಟ್ಟಿದ್ದಾರೆ. ಈಗ ನಾವೇನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ದುಡ್ಡು ಹಾಕೋರು ಒಬ್ಬರು ಬೇಕಾಗಿರುತ್ತಾರೆ. ನಮ್ಮ ಕಲ್ಪನೆಗೆ ಒಂದು ಸಾಥ್ ಕೊಡೋಂತಹ, ನಾವು ಏನು ಕನಸು ಕಾಣ್ತೀವಿ ಅದನ್ನು ನೆರವೇರಿಸೋಂತಹ ಒಂದು ವ್ಯಕ್ತಿತ್ವ ಪ್ರೊಡ್ಯೂಸರ್ಗೂ ಇರಬೇಕಾಗತ್ತೆ. ಅವ್ರಿಗೂ ಆ ಟೇಸ್ಟ್ ಇರಬೇಕಾಗತ್ತೆ, ಆ ಒಂದು ಅಭಿರುಚಿ ಅವ್ರಿಗೂ ಇರಬೇಕಾಗತ್ತೆ. ಸೊ ಅಂಥ ಅಭಿರುಚಿ ಇರೋಂಥ ಪ್ರೊಡ್ಯೂಸರು ಮತ್ತು ನಮ್ಮ ಉಪೇಂದ್ರ ಸರ್ ಜೊತೆ ಕೈ ಜೋಡಿಸಿರೋದ್ರಿಂದ ಒಂದು ಒಳ್ಳೆ ಸಿನಿಮಾ ಖಂಡಿತ ಥಿಯೇಟ್ರಿಗಂತೂ ಬರುತ್ತೆ. ಕನ್ನಡ ಆಡಿಯನ್ಸ್ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕಂದರೆ ಕನ್ನಡ ಸಿನಿಮಾಗಳು ಬರ್ತಾ ಇರೋದೇ ಕಡಿಮೆ ಆಗಿಬಿಟ್ಟಿದೆ. ಅಂತಂದರೆ ಒಂದು ಒಳ್ಳೆ ಸಿನಿಮಾ ಬರೋದೇ ಥಿಯೇಟ್ರಿಗೆ ಕಡಿಮೆ ಆಗಿಬಿಟ್ಟಿದೆ. ಅದು ಸ್ಟಾರ್ಗಳ ಸಿನಿಮಾಗಳಂತೂ ತುಂಬ ಕಡಿಮೆ ಆಗಿದೆ ಬರ್ತಾ ಇರೋದು. ಸೊ ಎಲ್ಲರೂ ಕಾತರದಿಂದ ಕಾಯ್ತಿದ್ದಾರೆ, ಒಂದು ಒಳ್ಳೆ ಸಿನಿಮಾ ನೋಡಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ. ಆಫ್ಟರ್ ಕಾಂತಾರ ಆ ಲೆವೆಲ್ಗೆ ಒಂದು ಸಿನಿಮಾನ ಯಾವ ಸಿನಿಮಾನೂ ಹೋಗಿಲ್ಲ. ಸೊ ಜನ ತುಂಬ ನಿರೀಕ್ಷೆಯಲ್ಲಿದ್ದಾರೆ, ಆ ಎಕ್ಸ್ಪೆಕ್ಟೇಷನ್ಲಿದ್ದಾರೆ. UI ಸಿನಿಮಾ ಉಪೇಂದ್ರ ಸರ್ ಸಿನಿಮಾ ಆಗಿರೋದ್ರಿಂದ ಏನೋ ಇರುತ್ತೆ, ಏನೋ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ ಏನು ಹೇಳ್ತೀರಿ ಆಡಿಯನ್ಸ್ಗೆ? UI ಇದೇ ಡಿಸೆಂಬರ್ 20ಕ್ಕೆ
ಪ್ರಪಂಚದಂತ ಬಿಡುಗಡೆ ಆಗ್ತಿದೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಿ? ಕ್ಯಾಮ್ರಾ ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಆಡಿಯನ್ಸ್ ಅಷ್ಟೇ ಅಲ್ಲ, ಎಲ್ಲ ಭಾಷೆಯವನವರು ಬಂದು ಸಿನಿಮಾನ ನೋಡಿ. ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿದ್ರೆ ಮಾತ್ರ ಸಿನಿಮಾಗಳು ಉಳಿಯೋಕ್ಕೆ ಸಾಧ್ಯ. ಈಗ ಒ ಟಿ ಟಿಯಲ್ಲಿ ಸಿನಿಮಾ ಬರುತ್ತೆ, ಇನ್ನೊಂದು ತಿಂಗಳು ವೆಯ್ಟ್ ಮಾಡೋಣ, 2 ತಿಂಗಳು ವೆಯ್ಟ್ ಮಾಡಿದ್ರೆ ಒ ಟಿ ಟಿಯಲ್ಲೇ ಬರುತ್ತೆ ಅಂತ ತುಂಬ ಜನ ಕಾಯ್ತಿರ್ತಾರೆ ಒ ಟಿ ಟಿಯಲ್ಲೇ ನೋಡೋಣ ಅಂತ. ದಯವಿಟ್ಟು ತಪ್ಪು ಮಾಡಬೇಡಿ. ಸಿನಿಮಾ ಪ್ರೊಡ್ಯೂಸರ್ಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಕಲಾವಿದರು ಇರ್ಬೋದು, ತುಂಬ ಎಫರ್ಟ್ ಹಾಕಿ ನಾವು ಸಿನಿಮಾದಲ್ಲಿ ಕೆಲಸ ಮಾಡಿರ್ತೀವಿ. ನಿಮ್ಗದು ಒಂದು 2.5 hours ಇರ್ಬೋದು, ಆದರೆ ನಮಗೆ ತುಂಬ ವರ್ಷಗಳ ಪರಿಶ್ರಮ ಇರುತ್ತೆ ಅದರ ಒಂದು ಸಿನಿಮಾ ಹಿಂದೆ. ಸೊ ಹಾಗಾಗಿ ನೀವುಗಳು ಬಂದು ಸಿನಿಮಾ ನೋಡೋದ್ರಿಂದ ಆ ಪರಿಶ್ರಮಕ್ಕೆ ಒಂದು ಏನೋ ಒಂದು ಬೆಲೆ ಕೊಟ್ಟಂಗಾಗತ್ತೆ, ಒಂದು ರೆಸ್ಪೆಕ್ಟ್ ಕೊಟ್ಟಂಗಾಗತ್ತೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾಗಳನ್ನ ಉಳಿಸಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್.